ರೈತನಿಗೆ ಫಾರ್ಚುನರ್ ಕಾರ್ ಗಿಫ್ಟ್ ನೀಡಿದ ಸಿದ್ದನಕೊಳದ ಶ್ರೀಗಳು. ಉತ್ತರ ಕರ್ನಾಟಕದ ಸುಕ್ಷೇತ್ರ ನಿರಂತರ ದಾಸೋಹ ಶ್ರೀಮಠವಾದ ಸಿದ್ದನಕೊಳದಲ್ಲಿ ಡಾ. ಶಿವಕುಮಾರ ಶ್ರೀಗಳು ಶ್ರೀಮಠದ ಸದ್ಭಕ್ತರಾಗಿ ಸೇವೆ ಸಲ್ಲಿಸಿದ ಬೀಳಗಿ ತಾಲೂಕಿನ ಯತ್ನಟ್ಟಿ ಗ್ರಾಮದ ಭೀಮರಾಯ ಎಂಬ ರೈತನಿಗೆ ಫಾರ್ಚುನರ್ ಕಾರನ್ನು ಕೊಡುಗೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಮತಕ್ಷೇತ್ರದ ನೂತನ ಶಾಸಕ ಉಮೇಶ್ ಮೇಟಿ ಭಾಗಿಯಾದರು. ಇದೇ ಸಂದರ್ಭದಲ್ಲಿ ಉಮೇಶ್ ಮೇಟಿ ಪೂಜ್ಯರ ಆಶೀರ್ವಾದ ಪಡೆದು ನಂತರ ಮಾತನಾಡಿ, ಪೂಜ್ಯರ ಆಶೀರ್ವಾದ ಜನರ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೇನೆ, ಶ್ರೀಮಠದ ಸದ್ಭಕ್ತನಾಗಿ ಸೇವೆ ಮಾಡುತ್ತೇನೆಂದು ಸಂದರ್ಭದಲ್ಲಿ ಹೇಳಿದರು. ಎಲ್ಲರಿಗೂ ಸಿದ್ದನಕೊಳ್ಳ ಮಠದ ಭಕ್ತಾದಿಗಳಿಗೆ ಹಾಗೂ ಎಲ್ಲ ಕರ್ನಾಟಕ ರಾಜ್ಯದ ಭಕ್ತಾದಿಗಳಿಗೆ ಸಿದ್ದನಕೊಳ್ಳ ಮಠದ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಇವತ್ತು ವಿಶೇಷ ಏನಂತಂದ್ರೆ, ಪ್ರತಿ ವರ್ಷ ನಾವು ಒಬ್ಬ ಭಕ್ತರಿಗೆ ಕಾರ್ ಕೊಡುವ ಪರಂಪರೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ. ಈಗಾಗಲೇ 5-6 ವರ್ಷದಿಂದ ಕೊಟ್ಕೊಂಡು ಬಂದೀವಿ. ಈಗ 2 ವರ್ಷದಿಂದ ಗ್ಯಾಪ್ ಆಗಿತ್ತು ನಮಗೆ, ಯಾಕಂದ್ರೆ ದುಡ್ಡಿನ ಅಭಾವ. ಭಕ್ತರು ಕೊಡ್ತೀವಿ. ಈ ಸರಿ ಕೊಟ್ಟಾರ. ಅದಕ್ಕೆ ನಮ್ಮ ಈ ಸರಿ ಒಂದು ವಿಶೇಷ ಅಂದ್ರೆ, ಎಲ್ಲ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗೆ ಅವ್ರಿಗೆಲ್ಲ ಕೊಡ್ತಿದ್ವಿ. ಈ ಸರಿ ರೈತರು ಕೊಡ್ಬೇಕಂತ ವಿಚಾರ ಮಾಡಿದ್ವಿ. ಆ ನಿಟ್ಟಿನೊಳಗೆ ನಮ್ಮ ಬೀಳಗಿ ತಾಲೂಕಿನ ಯತ್ನಟ್ಟಿ ಗ್ರಾಮದ ರೈತರಾದಂಥ ಭೀಮರಾಯ್ ಬಾಳಪ್ಪನವ್ರ ಇವ್ರ ಕುಟುಂಬಕ್ಕೆ ನಮ್ಮ ಒಂದು ಫಾರ್ಚುನರ್ ಗಾಡಿಯನ್ನು ರೈತರಿಗೆ ಸಿದ್ದನಕೊಳ್ಳ ಮಠದಿಂದ ಕೊಡ್ತಾ ಇದ್ದೀವಿ. ಇದು ವಿಶೇಷವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಬಾಗಲಕೋಟೆಯ ಉಮೇಶ್ ಮೇಟಿ ಅವರು ಕೂಡ ಪಾಲ್ಗೊಂಡಿದ್ದು ಬಹಳ ವಿಶೇಷವಾಗಿ ನಮಗೆ ಖುಷಿಯಾಗಿದೆ. ಅದ್ರ ಜೊತೆಗೆ ಅವರು MLA ಆಗ್ತೀವಂತ ನಾವು ಸಿದ್ದಪ್ಪಾಜಿ ನುಡಿಸಿದ್ದ ಆ ಪ್ರಕಾರ MLA ಆಗಿ ಇವತ್ತೇ ಅವರು ದಾಸೋಹ ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಮಠದಲ್ಲಿ ಅವರ ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಶ್ರೀಮಠದ ವತಿಯಿಂದ ಅಭಿನಂದನೆ ಸಲ್ಲಿಸಿ ನಾವು ಕೂಡ ಅವ್ರಿಗೆ ಕಾರ್ ಚಾವಿಯನ್ನು ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಬರ್ರಿ, ಇಬ್ರು ಗಂಡಂಚಿ ಬರ್ರಿ, ಗಂಡಂಚಿ ಅಣ್ಣ ನೀ ಸರಿ, ಅಣ್ಣ ನೀ ಸರಿ, ನೀ ಸರಿ ಎಲ್ಲ ನೀ ಸರಿ. ಇವತ್ತಿಂದ ಇದು ಸಿದ್ದನಕೊಳ್ಳ ಮಠದ ಒಂದು ಆನೆ ಅಂಬಾರಿ ರಥ. ಇದು ಹೆಂಗ ನೀವು ಓಡಿಸ್ ಹಂಗೆ ಚಲೋ ಆಗತ್ತೆ. ಎಲ್ಲರಿಗೂ ಧನ್ಯವಾದಗಳು. ಸದ್ಯ ಒಳಗೆ ನಮ್ಮ ಹೊಸದಾಗಿ ಮಠದ ವತಿಯಿಂದ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಕಾರ್ ಕೊಡಿಸಿದ ರೈತರು ಅಂತೇಳಿ. ಅದಕ್ಕೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ಸರ್, ನಾವು ಮೂಲತಃ ಬೀಳಗಿ ತಾಲೂಕು ಯತ್ನಟ್ಟಿ. ನಮ್ಮ ಅಪ್ಪರ ಹೆಸರು ಭೀಮರಾಯ್. ನಾವು ಬಾಳಪ್ಪನವ್ರ ಅಂತ ಕುಟುಂಬದವ್ರು. ನಾವು ನಮ್ಮ ಅಪ್ಪರಿಗೆ ಪಾರ್ಟಿ ಆಗಿತ್ತು. ಪಾರ್ಸಿ ಹೊಡೆದಾಗ ನಮ್ಮ ಅಪ್ಪರಿಗೆ ಎಲ್ಲಿ ನೀಟ್ ಆಗಿದ್ದಿಲ್ಲ, ಚೂರು ನಂಬಿಕೆ ಹೋಗಿತ್ತು. ಅಂದರೆ ಲೆಫ್ಟ್ ಸೈಡ್ ಪೂರ ಸ್ವಾಧೀನ ಹೋಗಿತ್ತು. ಅವಾಗ ಎಲ್ಲರೂ ಕೆಲವು ಜನರು ಹಂಗೂ ಮಾತಾಡ್ತಿದ್ರು, ಕೆಲವು ಜನರು ಹಿಂಗೂ ಮಾತಾಡ್ತಿದ್ರು. ವಯಸ್ಸಾಗಿದ್ದಕ್ಕೆ ನಮಗೊಂಚೂರು ಏನೂ ಹೇಳ್ಕೊಳಕ್ಕೆ ಆಗಾಕತ್ತಿದ್ದಿಲ್ಲ. ಯಾಕಂದ್ರೆ ನಮ್ಮದು ಇನ್ನೂ ಮುಂದೆ ಕೆಲವೊಂದಿಷ್ಟು ಇದ್ದು ಮನೆಗಳ ಫಂಕ್ಷನ್ಸ್. ಆ ವಿಚಾರದಾಗ ನಾವು ಭಯ ಬಿದ್ದಿದ್ವಿ. ಭಯ ಬಿದ್ದಾಗ ನಮಗೆ ಎಲ್ಲಿ ದಿಕ್ಕು ತಿಳಿಲಾರ ಆದಾಗ ಅದೇನಂತಾರಲ್ಲ, ಆರಾಮ ಹೋದ್ರು ಗುರು ಕಾಯ್ತಾನ ಅಂತೇಳಿ ನಾವಿಲ್ಲಿ ಗುರುಗಳ ಪಾದಕ್ಕೆ ಬಂದಿದ್ವಿ. ಅವಾಗ ಗುರುಗಳು ಏನೈತಿ, 3 ತಿಂಗಳದ ನಿಮ್ಮ ಅಪ್ಪ ಅಡ್ಯಾಡ್ತಾನಲ್ಲಿ, ನಾ ಅದನ್ನ ಯಾಕೆ ಅನಿಸ್ತಿ, ಸಿದ್ದಪ್ಪಾಜಿ ನಂಬಿ ನಡಿ ಮಗನ ಅಂತ ಹೇಳಿದ್ರಿ. ಅವರು ಬೈದ ಫಸ್ಟ್ ಏನು ಅನಿಸ್ದು, ಆಯ್ತು ಬಿಡಪ್ಪ ಬೈದಾರ ಅಂದ್ರೆ ನಾವು ಪಕ್ಕ ಆರಾಮಕ್ಕಾರ ಒಂದು ನಂಬಿಕೆ ಇತ್ತು. ಬಟ್ ನಮ್ಮ ಅಪ್ಪರಿಗೆ ನಾವು ಹೇಳ್ತಿದ್ದಿಲ್ಲ ಅಷ್ಟೇ. ಆದ್ರೆ ಆರಾಮಕ್ಕಿ ಅಂತ ಧೈರ್ಯ ಕೊಡೋದ ಬರ್ತಿದ್ವಿ. ಅದು ಏನೈತಿ, ಕೆಲವೊಂದಿಷ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ಮೆಡಿಸಿನ್ಸ್ ಅದು ಕೂಡ ಅವ್ರು 3 ತಿಂಗಳದ ರಿಕವರ್ ಆದ್ರೆ ಈಗ ಅವರಷ್ಟಕ್ಕೆ ಅವರ ಅಡ್ಡಾಡ್ತಾರೆ, ಎಲ್ಲ ಮಾಡ್ತಾರೆ. ಇವತ್ತಿನ ನಮ್ಮ ಅಪ್ಪ ನಮ್ಮವ್ವ ಈ ಖುಷಿಲಿ ಅದಾರಪ್ಪ ಅಂತಂದ್ರೆ ಅದಕ್ಕೆ 10 ಜನ ಕಾರಣ. ಅದಕ್ಕೇನಂತಾರೆ ಈಗ ಅಜ್ಜಾರು ಈಗ ಅದಕ್ಕೊಂದು ಮಾತು ಹೇಳಿದ್ರಿ, ಇದು ಸಿದ್ದನಕೊಳ್ಳದ ಅಂಬಾರಿ ರಥ ಅಂತ ಹೇಳಿದ್ರೆ, ಆಣೆ ಅಂತ ಹೇಳಿದ್ರೆ. ಆದ್ರೆ ಅದು ಎಲ್ಲರಿಗೀಗ ಯಾವುದೇ ರೀತಿಯೊಳಗೆ ಆಶೀರ್ವಾದ ಸಿಗ್ತೈತಿಲ್ಲ ಬಂದು ಭಕ್ತರಿಗೆ. ಆದ್ರೆ ನಮ್ಮ ಅಪ್ಪಂದು ಏನು ನಸೀಬ್ ಐತೋ ಗೊತ್ತಿಲ್ಲ. ನೀ ಎದ್ದು ಅಡ್ಡಾಡಿದ್ದಕ್ಕೆ ಏನು ಖುಷಿ ಕೊಟ್ಟಾರ ಅನ್ನೋದು ಗೊತ್ತಿಲ್ಲ, ಏನು ಸಾಕ್ಷಾತ್ ಭಗವಂತ ಅವ್ರ ಕಡೆ ಹಂಗೆ ಮಾಡ್ಸ್ಯಾರ ಅನ್ನೋದು ಗೊತ್ತಿಲ್ಲ. ಒಟ್ಟು ನಮಗೆ ಹರಾನು ಕೈ ಹಿಡ್ದಾನ, ಗುರುನು ಕೈ ಹಿಡ್ದಾನ. ಒಟ್ಟು ಇಬ್ಬರು ರೂಪದಾಗ ಏನೈತಿ ಸಿದ್ದಪ್ಪಾಜ ಈ ರೀತಿ ಕೊಟ್ಟಾನ. ಅದಕ್ಕೆ ಇಷ್ಟು ದಿನ ಏನು ಕಷ್ಟಪಟ್ಟಿದ್ದಕ್ಕೆ ಏನೈತಿ, ನೀವು ಚಲೋ ದಾರಿ ಒಳಗೆ ಮುಂದೆ ನಡೀರಿ ಅಂತೇಳಿ ಕೊಟ್ಟಿರ್ಬೋದಂತೆ ನಮ್ಮ ಮನಸ್ಸಾಕ್ಷಿ ಹೇಳ್ತೈತ್ರಿ. ಆದ್ರೆ ದೈವವನ್ನು ದ್ವಾಡ್ದ ಕಣ್ಣಿ ಕಾಣಂಗಿಲ್ಲ, ಅದ್ರ ಜೊತೆಗೆ ಇರ್ತೈತಿ. ಎಷ್ಟು ವರ್ಷದಿಂದ ಈ ಮಠಕ್ಕೆ ನಡ್ಕೊಳ್ತಾ ಇದ್ದೀವಿ ನಾವು? ಒಂದು 4-5 ವರ್ಷದಿಂದ ನಡ್ಕೊಳಕತ್ತೀವಿ ರೀ. ನಾವು ನಡ್ಕೊಳಕತ್ತೀನಿ, ನಮ್ಗೆ ಎಲ್ಲ ರೀತಿ ಚಲೋ ಆಗಾಕತ್ತೈತಿ. ಏನೈತಿ, ನಾವು ಜೀವನದಾಗ ಸೋಲು ಗೆಲುವು ಎರಡೂ ನೋಡ್ಕೊಂಡು ಬಂದವ್ರು. ಏನು ಎಲ್ಲ ರೀತಿನೂ ನೋಡೀವಿ ನಾವು. ಸೋಲುನು ಗೊತ್ತೈತಿ, ಗೆಲುವು ಗೊತ್ತೈತಿ. ಆದ್ರೆ ನಾವೇನೈತಿ ಯಾವುದೇ ವಿಚಾರದಾಗ ಬಂದ್ರೂ ಸಮಾನ ಪಾಲ್ದಾಗ ಅದನ್ನು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ನಿಮ್ದು ಯಾವ ನಮಸ್ಕಾರ. ಸಿದ್ದಪ್ಪಾಜಿನಲ್ಲಿ ಹಣೆಗಳು ನಮಸ್ಕರಿಸುತ್ತೆ, ಪೀಠಾಧ್ಯಕ್ಷರಿಗೆ ನಮಸ್ಕರಿಸುತ್ತೆ.
ಮಠದ ಭಕ್ತಾದಿಗಳಿಗೆ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತೆ. ಮಠದ್ದು ನಮ್ಮ ತಂದೆಯವರ ಕಾಲಿನ ಈ ಮಠಕ್ಕೆ ಬಂದಿದ್ವಿ. 89ರ ಮೊದಲ ಚುನಾವಣೆಯಲ್ಲಿ ಮೊದಲು ಇನ್ನೂ ಚೆನ್ನಾಗಿತ್ತು. ನಮ್ಮ ಅಜ್ಜವರು ಇದ್ದಿಲ್ಲ, ನಮ್ಮ ತಂದೆಯವರಿದ್ದರು. ಪ್ರತಿಯೊಂದು ಜಾತ್ರೆಗೆ ಆಮೇಲೆ ಮದುವೆಗೆ ಕಳಿಸಿದ್ರೆ ನಮ್ಮ ತಂದೆಗೆ ಮೊದಲು ಅಜ್ಜಾರಿ ಬೆಟ್ಟ ಅಜ್ಜವ್ರು ಬೆಂಗಳೂರಲ್ಲಿ ಇರ್ತಿದ್ರು. ಅವಾಗ ನಾನು ಹೋಗಿದ್ದೆ. ಈಗ ಈ ಮಠದ ಸಂಪರ್ಕ ಭಾಳ ದಿನ ಇದೆ. ನಮ್ಮ ತಂದೆಯವ್ರ ಕಾಲನೇ ಇದೆ. ನಮ್ಮ ತಂದೆಯವರು ಪ್ರತಿ ಸಲ ತೇರಿಗೆ ಬಂದಾಗ ಬೆಳಿಗ್ಗೆ ಬಂದಾಗ ಸಾಯಂಕಾಲ ಮನೆಯಲ್ಲೇ ಇರ್ತಿದ್ರು. ಇಲ್ಲಿ ಐಹೊಳೆಯಾಗ ಅಂಗಡಿ ಅಂತೇಳಿ ಬಂದಿದೆ. ಅಂಗಡಿ ಅಂತ ಅವ್ರು ತಪ್ಪಿಸಿದ್ದಿಲ್ಲ, ಬಂದು ಬೆಳಿಗ್ಗೆ ಕೂತ್ಕೊಳ್ಳೋದು. ಇಂಥ ಕಾರ್ಯಕ್ರಮ ಇದ್ದರೂ ಈ ಸಿದ್ದಗೌಡ ಮಠದ ಜಾತ್ರೆಗೆ ಏನು ತಪ್ಪಿಸ್ತಿದ್ದಿಲ್ಲ. ವಿಶೇಷತೆ ಏನಂತ ಆಡಂಬರ ಇಲ್ಲ. ಎಲ್ಲ ಮಠದ ಭಕ್ತರು ಇಲ್ಲಿ ಭಕ್ತಾದಿಗಳು ಎಲ್ಲರೂ ಒಂದೇ, ಯಾವುದೇ ಜಾತಿ ಅಂತ ಯಾವುದೂ ಇಲ್ಲ. ಎಲ್ಲರೂ ಒಂದೇ, ಎಲ್ಲರೂ ಒಟ್ಟಿಗೆ ಊಟ ಮಾಡೋದು, ಎಲ್ಲರೂ ಒಟ್ಟಿಗೆ ಇರೋದು. ಏನು ಬರ್ತದೆ ನೀವೇ ಕ್ಲೀನ್ ಮಾಡ್ಕೊಂಡು ನೀವೇ ಇರಬೇಕು. ಇಂಥ ವಿಶೇಷ ಮಠ ಸಿಗೋದು ಅಪರೂಪ. ಆಮೇಲೆ ಇನ್ನೊಂದು ರೈತರಿಗೆ ಯಾರೂ ಕೊಡಲ್ಲ. ಕನ್ಯಾನ ಕೊಡಬೇಕಂತ ಹೇಳ್ತಾರೆ ಎಲ್ಲ. ಆದರೆ ವಿಶೇಷತೆ ಆಗಿ ರೈತರಿಗೆ ಪಾಠ ಕೊಡ್ತಾರೆ. ವಿಶೇಷತೆ ಅಂದರೆ ರೈತರಿಗೆ ಕೊಟ್ಟಿದ್ದು ನಮ್ಗೆ ಭಾಳ ಸಂತೋಷ. ರೈತರನ್ನ ಕನ್ಯಾನ ಅದಕ್ಕೆ ಈಗ ವಿಶೇಷತೆ ಈ ಮಠದಿಂದ ಚಲೋ ಆಯ್ತು, ಇನ್ನು ಎಲ್ಲ ಕಡೆ ಚಲೋ ಅಲ್ಲ ಅಂತೇಳಿ ಹೇಳ್ತಾ, ಈಗ ಹೋದ ಸಲ ನಾವು ಬಂದಾಗ MLA ಆಗ್ಬೇಕನ್ನೋರೆಲ್ಲ MLA ನಿಂದಿರ್ಬೇಕು. ನಮ್ಮ ತಂದೆಯವರು ಜನರಿಗೆ ಬೆಟ್ಟ ಕೊಡ್ತಾರೆ, ಹೋಗ್ರಪ್ಪ ಅಷ್ಟ ಅಂತಿದ್ರು. ನಾವು ಜಾತ್ರೆಗೆ ಬರ್ತಿದ್ದೆವು, ಮನೆಗೆ ಬರ್ತಿದ್ದೆವು. ಯಾಕೆ ತೀರ್ಕೊಂಡು ಹೇಳಿದ್ರೆ ನೀವು ಹೋಗ್ರಿ ಅಂತೇಳಿ ಕಳಿಸಿದ್ರು. ಮಗನ ಕಳಿಸ್ತಿದ್ರು. ಅದೇ ರೀತಿ ಮಾಡ್ಕೊತ ನಾನು ಅಚಾನಕ ಮಠಕ್ಕೆ ಅಮಾವಾಸ್ಯೆಗೆ ಬಂದಾಗ ಬಂದು ಕಾಯಿ ಇಟ್ಟು ಅಂದ್ರೆ ಚೂರು ಬಂದು ಕಾಯಿ ಇಟ್ಟು MLA ಹಾಕಿ ಅವತ್ತು ಸನ್ಮಾನ ಮಾಡ್ಯಾರ. ನಾವು MLA ನಿಂದಿರ್ಬೇಕು ಅನ್ನೋಲ್ಲ, ಟಿಕೆಟ್ ಕೇಳಿದ್ರು ನಮ್ಮ ಮನೆಗೆ ಯಾರು. ಹೀಗಾಗಿ ಮಠದ ಲೀಲೆ ಭಾಳ ಅದ. ಹೀಗಾಗಿ ಮಠದ ಆಶೀರ್ವಾದ ಮಠದ ಮೇಲೆ ಸದಾ ಇರಲಿ ಅಂಥೇಳಿ ಮಠದ ಭಕ್ತರಾಗಿ ಉಳ್ಕೊಂಡು ನಮ್ಮ ಸೇವೆ ಮಾಡ್ಕೊಂಡು ಇರ್ತೇವೆ ಅಂತೇಳಿ ಮಾತಾಡ್ತಾರೆ.